ಮದುವೆ ಆದ್ಮೇಲೆ ಫೋಟೋ ಆಲ್ಬಮ್ ಬರ್ತಾವೋ ಬರಂಗಿಲ್ಲ. ಯಾಕಂದ್ರೆ ನಮ್ದು ಅಂಕ್ರಿ ಫೋಟೋ ಆಲ್ಬಮ್ ಬರಂಗಿಲ್ಲ ಅನಸ್ತದ. ಯಾಕಂದ್ರೆ ಫೋಟೋ ಸೆಲೆಕ್ಟ್ ಮಾಡ್ಬೇಕಲ್ಲ, ಹೆಂಗ್ ಮಾಡ್ಬೇಕು? ಸಾವಿರಾರು ಗಟ್ಲೆ ಫೋಟೋಸ್ ಒಗದಿರ್ತಾನ ಫೋಟೋಗ್ರಾಫರ್ ಮಾರಿ ಮೇಲೆ ತೋರಿ 3 ಸೆಲೆಕ್ಟ್ ಮಾಡ್ರಂತ. ಹೆಂಗ್ ಮಾಡ್ಬೇಕು? ಎಕ್ಸ್ಪರ್ಟೀಸ್ ಇಲ್ಲೇ ಇದ್ರದಾಗ ನಮ್ದು. ಮದ್ವಿ ಟೈಮ್ದಾಗ ಫೋಟೋ ಹೊಡ್ಸ್ಕೊಂಡಿರ್ತೀವಿ, ಅಲ್ಲಿ ಕೂತು ಇಲ್ಲಿ ಕೂತು ಹಂಗ್ ನಿಂತು ಹಿಂಗ್ ನಿಂತು ಜೋತ್ ಬಿದ್ದು ಎಲ್ಲಾ ಫೋಟೋ ಹೊಡ್ಸ್ಕೊಳ್ಳೋದಾಗ್ಯದ. ಈಗ ಒಮ್ಮೆಲ್ಗೆ ಸೆಲೆಕ್ಟ್ ಮಾಡೋದನ್ನ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು? ಇದು ಔಟ್ ಆಫ್ ಸಿಲೆಬಸ್ ಬಂದದ. ಖರೆ ಹೇಳ್ಬೇಕಂದ್ರ ಮದ್ವೆ ಆದ್ಮೇಲೆ ಹಿಂಗೆಲ್ಲ ಇರ್ತದ ಅಂತ ಹೇಳ್ಬೇಕಿಲ್ಲ ಮೊದ್ಲಕ್ಕೆ. ಒಂದು ದಿವಸ ಹಿಂಗ ಡೆಡಿಕೇಟ್ ಮಾಡ್ಬೇಕು. ಹೇಳ್ತೀನಿ, ಇವತ್ತು ಏನು ಮಾಡಂಗಿಲ್ಲ ನಾ ಬರೇ ಮದ್ವಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ ಅಂತ ಕೂಡ್ಬೇಕು. ಆದ್ರೂ ಆಗಂಗಿಲ್ಲ. ಇಷ್ಟು ಬೋರಿಂಗ್ ಕೆಲಸ ಅಂದ್ರೆ ಕುತ್ತಿಗೆ ಬಂದಿರ್ತದ. ಆಮೇಲೆ ಎಷ್ಟು ಪ್ರೆಷರು. ಫೋಟೋಗ್ರಾಫರು ಕಾಲ್ ಮೇಲೆ ಕಾಲ್ ಮಾಡ್ತಾನ, ಆತೇನ್ರಿ ಸೆಲೆಕ್ಟ್ ಅಂತ. ನಾವು ಆತ್ರಿ ತಡ್ರಿ ಅಂತ ಹೇಳಿ ಸಾಕಾಗ್ಯದ. ಅವ ಬ್ಯಾಸತ್ ಕಾಲ್ ಮಾಡೋದು ಬಿಟ್ಟಾನ. ಅವ ಹೋದವ ಮದ್ವಿ ಮಾಡ್ಕೊಂಡು ಹೋದವ. ಬಟ್ ಒಂದೇನ್ ಮೋಟಿವೇಶನ್ ಅಂದ್ರೆ, ನಮ್ದು 4 ತಿಂಗಳಾಗ್ಯದ ಮದುವೆ ಆಗಿ ಫೋಟೋ ಆಲ್ಬಮ್ ಬಂದಿಲ್ಲ ಅಂತ ಸಾಯ್ಲಿಗತ್ತೀವಿ. ನಮ್ ದೋಸ್ತನ್ 1 ವರ್ಷ ಆಗ್ಯದ ಮದುವೆ ಆಗಿ, ಅವ ಇನ್ನ ಸೆಲೆಕ್ಟ್ ಮಾಡಿಲ್ಲ. ಇನ್ನೊಂದು ದೊಡ್ಡದೇನಂದ್ರೆ, ನಮ್ ಕಸಿನ್ 2 ವರ್ಷ ಆಗ್ಯದ ಮದುವೆ ಆಗಿ, ಅವನು ಇನ್ನ ಬಂದಿಲ್ಲ, ಅವನು ಇನ್ನ ಸೆಲೆಕ್ಟ್ ಮಾಡಿಲ್ಲ. ಇವೆಲ್ಲ ನೋಡಿದ್ರೆ ಮುಗಿದ ಹೋತ. ನಾವ್ ಯಾವಾಗ ಸೆಲೆಕ್ಟ್ ಮಾಡ್ತೀವಿ, ಅದು ಆಲ್ಬಮ್ ಯಾವಾಗ ಬರ್ತದೋ ದೇವರಿಗೆ ಬಿಟ್ಟಿವಿ.